ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯದಿಂದ ನಂಟಾದರು ಭಾಗ 10. ಆದಿ ಹಾಗೆ ಹೇಳಿದ ತಕ್ಷಣ ಅರ್ಜುನ್, ಏ ಆದಿ, ನೀನು ಹೀಗೆ ಹೇಳಿದರೆ ಆ ಹುಡುಗಿಯ ಮನಸ್ಸಿಗೆ ನೋವಾಗುತ್ತದೆ. ಭೂಮಿ ಬಡಿಸಲಿ ಬಿಡು ಎಂದಾಗ, ಏ, ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವಿದೆ. ಅದೇ ರೀತಿ ಭೂಮಿಗೂ ಅವಳು ಈ ಮನೆಯಲ್ಲಿ ಅಡುಗೆ ಕೆಲಸಕ್ಕಾಗಿ ಬಂದಿದ್ದಾಳೆ. ಅವಳೇನು ಫ್ಯಾಮಿಲಿ ಮೆಂಬರ್ ಅಲ್ಲ. ಅವರವರ ಜಾಗದಲ್ಲಿ ಇರುವವರೆಗೂ ಯಾರಿಗೂ ಯಾವುದೇ ಸಮಸ್ಯೆ ಇಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು ಅನ್ನುತ್ತಾ ಆದಿತ್ಯ ಎಂದಿಗೂ ಇಲ್ಲದಂತೆ ಅರ್ಜುನ್ ಮೇಲೆ ರೇಗಿದನು. ಆದಿತ್ಯನ ಆ ಮಾತು ಭೂಮಿಯ ಕೆನ್ನೆಗೆ ಬಾರಿಸಿದಂತಿತ್ತು. ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ನಿನ್ನೆ ರಾತ್ರಿ ಸರ್ವನ ಕಿರುಚಾಟ ಕೇಳಿ ತಾನು ನಡುಗಿದ್ದನ್ನು ಮತ್ತು ಆದಿ ತನ್ನನ್ನು ಕಾಪಾಡಿದ್ದನ್ನು ಅವಳು ಮರೆತಿರಲಿಲ್ಲ. ನಿನ್ನೆ ರಾತ್ರಿ ಅವನು ಅವಳನ್ನು ಬಿಡುಗಡೆ ಮಾಡಿದಾಗ ಒಂದು ಭದ್ರತಾ ಭಾವನೆ ಇತ್ತು. ಬೆಳಿಗ್ಗೆ ಆದಿತ್ಯ ಹೇಳಿತು, ಇನ್ಮೇಲೆ ರಾತ್ರಿಯಲ್ಲಿ ನನ್ನ ಕೋಣೆಗೆ ಬರಬಾರದು. ಊಟದ ಸಮಯದ ಹೊರತಾಗಿ ಬೇರೆ ಸಮಯದಲ್ಲಿ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಬಾರದು. ಅದುವೇ ನಿನಗೆ ಒಳ್ಳೆಯದು ಎಂದು ನಕ್ಕರೂ ಖಡಕ್ ಆಗಿ ಹೇಳಿ ಹೋದದ್ದು ಅವಳಿಗೆ ನೆನಪಾಯಿತು. ಹಾಗೆಂದರೆ ನಾನು ಅವರ ಬಗ್ಗೆ ಮನಸ್ಸಿನಲ್ಲಿ ತಪ್ಪಾಗಿ ಭಾವಿಸಿದ್ದೇನೆ ಎಂದು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅನ್ನಿಸುತ್ತೆ ಎಂದು ಕಂಬನಿಯ ಕಣ್ಣುಗಳೊಂದಿಗೆ ಅವಳು ಅಡುಗೆ ಮನೆಯೊಳಗೆ ಹೋದಳು. ಆ ನಂತರ ಅನ್ನಪೂರ್ಣಿ ಬಡಿಸಲು, ಅರ್ಜುನ್ ತಿನ್ನಿಸಲು ಊಟ ಮುಗಿಸಿದ ಆದಿತ್ಯ ಅವಳನ್ನು ತಿರುಗಿ ನೋಡದೆ ಅಲ್ಲಿಂದ ಆಫೀಸ್ಗೆ ಹೊರಟು ಬಂದನು. ಆ ಹಳೆಯ ನೆನಪುಗಳನ್ನೆಲ್ಲ ಪೂರ್ತಿಯಾಗಿ ನೋಡಿದ ಆದಿತ್ಯ ರೋಲಿಂಗ್ ಚೇರ್ನಲ್ಲಿ ವಾಲಿದ್ದ ಸ್ಥಿತಿಯಲ್ಲೇ ಕಣ್ಣು ತೆರೆದನು. ಕಣ್ಣಿನ ತುದಿಯಲ್ಲಿ ಒಂದು ಹನಿ ಕಣ್ಣೀರು ಇಣುಕಿತು. ಕ್ಷಮಿಸಿ ಬಿಡು ಭೂಮಿ, ನಿನ್ನನ್ನು ಕಷ್ಟಪಡಿಸಬೇಕೆಂದು ನಾನು ಎಣಿಸಲೇ ಇಲ್ಲ. ಒಂದಿನ ನಿನಗೆ ಹೂವು ಕೊಟ್ಟಿದ್ದಕ್ಕೆ ಅಣ್ಣ ತಪ್ಪಾಗಿ ತಿಳಿದುಕೊಂಡು ನಿನ್ನನ್ನು ಪಡಬಾರದ ಚಿತ್ರಹಿಂಸೆ ಪಡಿಸಿಬಿಟ್ಟರು ಅನ್ನುತ್ತಾ ಅವನ ಎದೆ ನಡುಗಿತು. ನಮ್ಮ ಅಣ್ಣ ನಮ್ಮ ಸ್ಟೇಟಸ್ ಮರೆತು ಮನೆಯಲ್ಲಿ ಕೆಲಸ ಮಾಡುವ ಹುಡುಗಿಯನ್ನು ಲವ್ ಮಾಡಿಬಿಡುತ್ತೇನೆ ಎಂದು ಹೆದರುತ್ತಿದ್ದಾರೆ. ಅದಕ್ಕಾಗಿಯೇ ತಾನು ಬಂದ ಮೊದಲನೇ ದಿನವೇ ನಿನ್ನ ಹಣೆಗೆ ಬಂದೂಕು ಇಟ್ಟರು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಳಿ ಇರುವ ಆ ಒಂದು ಸಾಮೀಪ್ಯ ನನಗೆ ಒಂದು ದೊಡ್ಡ ಭಯವನ್ನೇ ಕೊಡುತ್ತಿದೆ ಭೂಮಿ. ನಿನ್ನೆ ನೈಟ್ ನಿನ್ನನ್ನು ಅಪ್ಪಿಕೊಂಡಿದ್ದ ಆ ಒಂದು ನಿಮಿಷದಲ್ಲಿ ಮಿಂಚು ಹೊಡೆದು ಹೋದಂತಹ ಒಂದು ಭಾವನೆ ಮೂಡಿತು. ಆ ಭಾವನೆಗಾಗಿ ನಾನು ನನ್ನ ಪ್ರಾಣವನ್ನು ಕೂಡ ನಿನಗಾಗಿ ಕೊಡಲು ಸಿದ್ಧ. ಆದರೆ ನನ್ನ ಪ್ರೀತಿ ನಿನ್ನನ್ನು ಗಾಯಗೊಳಿಸಬಾರದು. ನೀನು ತುಂಬಾ ಒಳ್ಳೆಯ ಹುಡುಗಿ ಭೂಮಿ. ನಿನ್ನ ಕುಟುಂಬದ ಪರಿಸ್ಥಿತಿಗೆ ನೀನು ಕೆಲಸಕ್ಕೆ ಬಂದಿರುವೆ. ಬಂದ ಜಾಗದಲ್ಲಿ ನೀನು ನೆಮ್ಮದಿಯಾಗಿ ಕೆಲಸ ಮಾಡಬೇಕು ಎಂದು ನೆನೆಸಿ ಅವನು ದೀರ್ಘವಾಗಿ ಉಸಿರು ಬಿಟ್ಟನು. ಈಗ ನಾನು ನಿನ್ನನ್ನು ದೂರ ಇಟ್ಟರೆ ಮಾತ್ರ ನೀನು ನೆಮ್ಮದಿಯಾಗಿ ಇರುತ್ತೀಯ. ನನ್ನ ಅಣ್ಣನು ನಿನ್ನನ್ನು ಯಾವಾಗಲೂ ಹೆದರಿಸದೇ ಇರುತ್ತಾರೆ. ನನ್ನ ಮಟ್ಟಿಗೆ ನಿಜವಾದ ಪ್ರೀತಿ ಎಂದರೆ ಒಬ್ಬರ ಬಳಿ ಮಾತನಾಡಿ ಅವರ ಜೊತೆ ನಕ್ಕು ಅವರ ಜೊತೆ ಆಪ್ತವಾಗಿರುವುದು ಅಂತ ಅಲ್ಲ. ಅವರಿಂದ ದೂರವಿದ್ದರೂ ಅವರು ನಗುವುದನ್ನು ನೋಡಿ ಆನಂದಿಸುವ ಆ ಒಂದು ನಿಮಿಷ ಸಾಕು. ನಿನ್ನ ಸಂತೋಷಕ್ಕಾಗಿ ನಾನು ಎಲ್ಲವನ್ನೂ ಮಾಡುತ್ತೇನೆ. ಆದರೆ ಯಾವುದರಲ್ಲೂ ನಾನು ಮುಂದೆ ಇರುವುದಿಲ್ಲ. ಮತ್ತೆ ಅರಿಶಿಣದ ಪಟ್ಟು ಹಾಕಿದಾಗ ಸರ್ವನ ಧ್ವನಿ ಕೇಳಿ ಅವಳು ನಡುಗಿದ್ದು ಅವಳನ್ನು ಅವನು ಗುಟ್ಟಾಗಿ ಕಾಪಾಡಿದ್ದು ಒಂದು ಕ್ಷಣ ಕಣ್ಣ ಮುಂದೆ ಬರಲು ಅವನು ಮನಸ್ಸನ್ನು ಬಿಗಿಯಾಗಿ ಹಿಡಿದುಕೊಂಡನು. ಆದಿತ್ಯ, ಅವಳು ಹ್ಯಾಪಿಯಾಗಿರಬೇಕು. ಅದಕ್ಕೆ ನೀನು ಸೈಲೆಂಟ್ ಆಗಿ ಸಪೋರ್ಟ್ ಮಾಡು. ನೀನು ಸಪೋರ್ಟ್ ಮಾಡುವ ವಿಷಯ ಅವಳಿಗೆ ತಿಳಿಯುವುದು ಬೇಡ. ಅದುವೇ ಒಳ್ಳೆಯದು ಅಂತ ಆದಿತ್ಯ ತನಗೆ ತಾನೇ ಸಮಾಧಾನ ಹೇಳಿಕೊಂಡು ತನ್ನ ಭಾವನೆಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಮತ್ತೆ ಕೆಲಸದ ಕಡೆಗೆ ತಿರುಗಿಸಿದನು. ಹೊರಗಡೆ ಅರ್ಜುನ್ ಯಾವುದೋ ಒಂದು ಫೈಲನ್ನು ಕೇಳಲು ಆದಿತ್ಯ ಕಣ್ಣೀರಿನ ಒದ್ದೆ ಕಾಣದಂತೆ ನಿಧಾನವಾಗಿ ಮಾತನಾಡಲಾರಂಭಿಸಿದನು. ಮನೆಯಲ್ಲಿ ಭೂಮಿ ಅಡುಗೆ ಕೆಲಸ ಮುಗಿಸಿ ಬಾಗಿಲನ್ನೇ ನೋಡುತ್ತಿದ್ದಳು. ಏನು ಭೂಮಿ, ಅಡುಗೆ ಮುಗೀತಾ ಎಂದು ಕೇಳಿಕೊಂಡೇ ಅನ್ನಪೂರ್ಣೆ ಅಮ್ಮ ಅವಳ ಬಳಿ ಬಂದರು. ಮುಗೀತು ಅಮ್ಮ, ಗಂಟೆ 1 ಆಯ್ತು. ಚಿಕ್ಕ ಯಜಮಾನ್ರು ಇಬ್ರು ಬರಲಿಲ್ಲ ಎಂದು ನಿರೀಕ್ಷೆಯಿಂದ ಭೂಮಿ ಕೇಳಿದಾಗ
ಈಗ ತಾನೇ ಅರ್ಜುನ್ ಫೋನ್ ಮಾಡಿದ್ದ. ಇವತ್ತು ಅವರಿಗೆ ಕೆಲಸ ಜಾಸ್ತಿ ಇದೆಯಂತೆ. ಅದಕ್ಕಾಗಿ ಆಫೀಸ್ನಿಂದ ಅವರ ಅಸಿಸ್ಟೆಂಟ್ ಬರುತ್ತಾನಂತೆ. ಲಂಚ್ ಕೊಟ್ಟು ಕಳುಹಿಸಲು ಹೇಳಿದ್ದಾನೆ ಎಂದರು. ಸರ್ವ ಬಗ್ಗೆ ಏನೂ ತಿಳಿದಿಲ್ಲ. ಅವನು ಇಲ್ಲಿ ಊಟ ಮಾಡುವ ಹಾಗಿದ್ದರೆ 2 ಗಂಟೆಯೊಳಗೆ ಬರುತ್ತಾನೆ, ಇಲ್ಲಾಂದ್ರೆ ಹೊರಗಡೆ ಊಟ ಮಾಡಿಕೊಳ್ಳುತ್ತಾನೆ ಎಂದರು. ಸರಿ ಅಮ್ಮ ಎಂದ ಭೂಮಿಗೆ ಊಟವನ್ನು ಅವರಿಬ್ಬರಿಗಾಗುವಷ್ಟು ಸಣ್ಣ ಹಾಟ್ ಬಾಕ್ಸ್ನಲ್ಲಿ ಹಾಕಿ ಸಾಂಬಾರ್, ಪಲ್ಯ ಎಲ್ಲವನ್ನು ಬೇರೆ ಬೇರೆಯಾಗಿ ಪಾತ್ರೆಯಲ್ಲಿ ಹಾಕಿ ರೆಡಿ ಮಾಡಿ ಲಂಚ್ ಬಾಸ್ಕೆಟ್ನಲ್ಲಿ ಇಟ್ಟು ಬಿಡು ಎಂದರು. ಸರಿ ಅಮ್ಮ ಎಂದವಳು ತನ್ನ ಕೆಲಸವನ್ನು ಶುರು ಮಾಡಿದಳು. ಸ್ವಲ್ಪ ಹೊತ್ತಿನಲ್ಲಿ 20 ವರ್ಷದ ಯುವಕನೊಬ್ಬ ಬಂದನು. ಮೇಡಮ್ ಎಂದು ಬಾಗಿಲಲ್ಲಿ ನಿಂತು ಧ್ವನಿ ಕೊಟ್ಟಾಗ ಅನ್ನಪೂರ್ಣಿ ಊಟದ ಬ್ಯಾಸ್ಕೆಟ್ ತಂದು ತಗೋ ರಾಜ ಎಂದು ಕೊಡಲು ಅವನು ಅದನ್ನ ಈಸ್ಕೊಂಡು ತನ್ನ ಬೈಕಿನಲ್ಲಿ ಹೊರಟನು. ಆ ನಂತರ ರಾಮಚಂದ್ರ ಬರಲು ಅನ್ನಪೂರ್ಣಿ ಮತ್ತು ರಾಮಚಂದ್ರ ಇಬ್ಬರಿಗೂ ಭೂಮಿ ಊಟ ಬಡಿಸಿದಳು. ಈಗ ಆದಿ ಬಾರದೇ ಇದ್ದದ್ದು ಕೂಡ ಅವಳನ್ನು ನಿರ್ಲಕ್ಷಿಸುವ ಸಲುವಾಗಿಯೇ ಎಂಬಂತೆ ಭೂಮಿಗೆ ಒಂದು ಕೀಳರಿಮೆ ಉಂಟಾಯಿತು. ಮತ್ತೊಂದೆಡೆ ಸರ್ವ ಮೀಟಿಂಗ್ ನಡೆಯುತ್ತಿದ್ದ ಕೊಠಡಿ ನಗರದ ಉನ್ನತ ಕೈಗಾರಿಕೋದ್ಯಮಿಗಳಿಂದ ತುಂಬಿತ್ತು. ಸರ್ವ ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ಮರ್ಯಾದೆಯಿಂದ ಎದ್ದು ನಿಂತರು. ಅದು ಅವನ ವ್ಯಕ್ತಿತ್ವಕ್ಕೆ ಸಿಕ್ಕ ಮನ್ನಣೆಯಾಗಿತ್ತು. ಸರ್ವ ಸಹನಾಳನ್ನು ಕಡೆಗಣಿಸುವ ರೀತಿಯಲ್ಲಿ ಅವಳನ್ನು ಒಂದು ಮೇಜಿನ ಮೂಲೆಯಲ್ಲಿ ನಿಲ್ಲಿಸಿದನು. ಕೂತ್ಕೊಳ್ಬೇಡ, ನಾನು ಹೇಳುವವರೆಗೂ ಇಲ್ಲೇ ನಿಲ್ಲು. ಈ ಮೀಟಿಂಗ್ನಲ್ಲಿ ನಡೆಯುವ ಎಲ್ಲವನ್ನೂ ನೋಟ್ ಪ್ಯಾಡ್ನಲ್ಲಿ ನೋಟ್ ಮಾಡಿಕೊ. ಒಂದು ಪದವೂ ಮಿಸ್ ಆಗಬಾರದು ಎಂದು ಆಜ್ಞಾಪಿಸಿ ಸರ್ವ ಅವಳನ್ನು ನಿಲ್ಲಿಸಿದನು. ಸಹನಾ ಕಣ್ಣೀರನ್ನು ತಡೆದುಕೊಂಡು ನಿಂತಿದ್ದಳು. ಮೀಟಿಂಗ್ನ ಪ್ರಮುಖ ಹಂತಕ್ಕೆ ಬಂದ ಸರ್ವ ತನ್ನ ಆಡಳಿತಶಾಹಿಯನ್ನು ಸಾಬೀತುಪಡಿಸಿದನು. ಎದುರಿನಲ್ಲಿದ್ದ ಗುಂಪಿನಲ್ಲಿ ಒಬ್ಬ ಹಿರಿಯ ಉದ್ಯಮಿ ಅಗ್ನಿಕಾರ್ಪ್ನ ಇತ್ತೀಚಿನ ಒಪ್ಪಂದವೊಂದರಲ್ಲಿ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಸರ್, ನೀವು ಈ ಡನ್ನಿಶ್ ಪ್ರಾಡಕ್ಟ್ ಅನ್ನು ಹೆಚ್ಚು ಬೆಲೆಗೆ ಖರೀದಿಸುತ್ತಿದ್ದೀರಾ ಎಂದು ನಮಗೆ ಸಂದೇಹವಿದೆ. ಇದೊಂದು ರಿಸ್ಕ್ ಅಂತ ಆ ಉದ್ಯಮಿ ಸ್ವಲ್ಪ ಸಂಕೋಚದಿಂದಲೇ ಕೇಳಿದರು. ಸರ್ವನ ಮುಖಭಾವ ಒಂದು ಕ್ಷಣವೂ ಬದಲಾಗಲಿಲ್ಲ. ಅವನು ತನ್ನ ಎದುರಾಳಿಯ ಕಣ್ಣುಗಳನ್ನು ತೀಕ್ಷ್ಣವಾಗಿ ನೋಡಿದನು. ಮಿಸ್ಟರ್ ವರ್ಮಾ ಅಂತ ಸರ್ವ ಮೆದುವಾದ ಆದರೆ ದೃಢವಾದ ಧ್ವನಿಯಲ್ಲಿ ಆರಂಭಿಸಿದನು. ಅಗ್ನಿಕಾರ್ಪ್ನಲ್ಲಿ ಇರುವಾಗ ನಾನು ಎಂದಿಗೂ ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ. ನಾನು ನಿಯಮಗಳನ್ನು ರೂಪಿಸುತ್ತೇನೆ. ಈ ಡನ್ನಿಶ್ ಪ್ರಾಡಕ್ಟ್ ಅನ್ನು ನಾನು ಖರೀದಿಸುತ್ತಿರುವುದು ಅದರ ಮಾರುಕಟ್ಟೆ ಮೌಲ್ಯಕ್ಕಾಗಿ ಅಲ್ಲ, ಕಾಸ್ಮೆಟಿಕ್ ಫಾರ್ಮುಲಾಗಾಗಿ ಮಾತ್ರ. ಆ ಫಾರ್ಮುಲಾವನ್ನು ನಾನು ಬಳಸಿದರೆ ಮುಂದಿನ 6 ತಿಂಗಳಲ್ಲಿ ಅಗ್ನಿಕಾರ್ಪ್ನ ಮೌಲ್ಯ ಈಗಿರುವುದಕ್ಕಿಂತ ದುಪ್ಪಟ್ಟಾಗುತ್ತದೆ ಅನ್ನುತ್ತಾ ಅವನು ಒಂದು ಕ್ಷಣ ನಿಲ್ಲಿಸಿ ಕನ್ನಡಕವನ್ನು ಸರಿಪಡಿಸುತ್ತಾ ವರ್ಮನನ್ನು ನೋಡಿದನು. ನೀವು ಅನುಮಾನಿಸುತ್ತಿರುವ ಆ ಹೆಚ್ಚಿನ ಬೆಲೆ ನನ್ನ ಮುಂದಿನ 100 ಕೋಟಿ ರೂಪಾಯಿ ಲಾಭದ ಮುಂದಿನ ಒಂದು ಅಲ್ಪ ಹೂಡಿಕೆ ಮಾತ್ರ ಅಂದ. ಅವನ ಮಾತುಗಳು ಕೊಠಡಿಯಲ್ಲಿದ್ದ ಎಲ್ಲರನ್ನೂ ಬೆರಗಾಗುವಂತೆ ಮಾಡಿದವು. ಮೀಟಿಂಗ್ನ ಮುಂದಿನ ಹಂತ ಸರ್ವನ ಕಂಟ್ರೋಲ್ಗೆ ಬಂದಿತು. ಅವನು ಎದುರಾಳಿಗಳ ಆಲೋಚನೆಗಳನ್ನು ಸ್ವಲ್ಪವೂ ಲೆಕ್ಕಿಸದೆ ಒಂದೇ ಒಂದು ಸೈಡ್ ತೋರಿಸಿ ತನ್ನ ನಿರ್ಧಾರವನ್ನು ಅಧಿಕಾರಯುತವಾಗಿ ಘೋಷಿಸಿದನು. ಅವನ ನಿರ್ಧಾರದಲ್ಲಿ ಯಾವುದೇ ತಪ್ಪಿರಲಿಲ್ಲ. ಅದು ತುಂಬಾ ನಿಖರವಾಗಿತ್ತು. ಸಹನಾ ಮೂಲೆಯಲ್ಲಿ ನಿಂತು ಸರ್ವನ ಅಧಿಕಾರದ ಉತ್ತುಂಗವನ್ನು ನೋಡಿದಳು. ಅವಳ ಈ ಕಾರ್ಯ ತಾನು ಕಾರಿನ ಗ್ಲಾಸ್ ಹೊಡೆದ ಆ ಕೋಪಕ್ಕಿಂತ 100 ಪಟ್ಟು ಕ್ರೂರವಾದದ್ದು ಎಂಬುದನ್ನು ಅವಳು ಅರಿತಳು. ಅವನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಬಿಸಿನೆಸ್ ಪ್ರಪಂಚದ ಒಬ್ಬ ರಾಜ. ಅವನು ಒಂದು ದೊಡ್ಡ ಯಶಸ್ಸನ್ನು ಖಚಿತಪಡಿಸಿಕೊಂಡು ಮೀಟಿಂಗ್ ಅನ್ನು ಮುಕ್ತಾಯಗೊಳಿಸಿದನು. ಮೀಟಿಂಗ್ ಮುಗಿದ ನಂತರ ಸರ್ವ ನಿಧಾನವಾಗಿ ಸಹನಾಳ ಕಡೆಗೆ ತಿರುಗಿದನು. ಅವಳು ನೋಟ್ಪ್ಯಾಡ್ ಅನ್ನು ತನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಅವನ ಕಣ್ಣುಗಳು ಅವಳ ಅವಮಾನಿತ ಮುಖವನ್ನು ಸ್ಕ್ಯಾನ್ ಮಾಡಿದವು. ಅವಳ ಆವೇಶ ಈಗ ಶರಣಾಗಿರುವುದನ್ನು ಅವನು ಖಚಿತಪಡಿಸಿಕೊಂಡನು. ನೋಡಿದೆಯಾ ಮಿಸ್ ಸಹನಾ ಅಂತ ಸರ್ವ ಮೆದುವಾದ ಧ್ವನಿಯಲ್ಲಿ ಕೇಳಿದನು. ನಾನು ನನ್ನ ಬಿಸಿನೆಸ್ ಅನ್ನು ಹೀಗೆಯೇ ಹ್ಯಾಂಡಲ್ ಮಾಡುವುದು. ನನ್ನ ಅಧಿಕಾರ ನಿನ್ನ ಸ್ಕೂಟಿಗೂ ಮತ್ತು ನನ್ನ ಕಾರಿಗೂ ನಡುವೆ ನಡೆದ ಜಗಳದಲ್ಲಿ ಮುಗಿದು ಹೋಗುವುದಿಲ್ಲ. ಅದು 16,000
ಕೋಟೆಗಳ ಆಚೆಗೂ ಹರಡಿದೆ. ನಿನ್ನ ಆ ಸಣ್ಣ ಕೋಪ ಈ ಗೆಲುವಿನ ಮುಂದೆ ಒಂದು ಅಲ್ಪ ಧೂಳಿಗೆ ಸಮ ಅನ್ನುತ್ತಾ ಅವನು ಅವಳ ಭುಜದ ಮೇಲೆ ತನ್ನ ಬೆರಳುಗಳಿಂದ ಮೆಲ್ಲಗೆ ತಟ್ಟಿದನು. ಆ ಸ್ಪರ್ಶದಲ್ಲಿ ಒಬ್ಬ ಯಜಮಾನನ ತೃಪ್ತಿ ಮಾತ್ರ ಇತ್ತು. ಅವನ ಕಣ್ಣುಗಳಲ್ಲಿದ್ದ ತಣ್ಣನೆಯ ನೋಟ ಅವಳ ಶರಣಾದ ಸ್ಥಿತಿಯನ್ನು ಕಂಡು ಮತ್ತಷ್ಟು ಹೆಚ್ಚಾಯಿತು. ಸಹನ ಎಂಬ ಆ ತಣ್ಣನೆಯ ಧ್ವನಿಗೆ ಕಟ್ಟು ಬಿದ್ದು ಅವಳು ಅವನನ್ನು ನೋಡಿದಳು. ನಾನು ಹೇಳಿದ್ದಕ್ಕೆ ನೀನು ಬಗ್ಗಿದ್ದು ನಿನ್ನ ಕುಟುಂಬದ ಮೇಲಿನ ಮಮತೆಯಿಂದ ಮಾತ್ರ. ಆದರೆ ನಿನಗೊಂದು ಪಾಠ ಕಲಿಸಬೇಕೆಂದು ನನ್ನ ಈಗೋ ಹೇಳುತ್ತಿದೆ. ಕಾರಿನ ಗ್ಲಾಸ್ ಹೊಡೆದಿದ್ದಕ್ಕೆ ನನ್ನನ್ನು ಅವಮಾನಿಸಿದ್ದಕ್ಕೆ ಒಂದು ಶಿಕ್ಷೆ ಇದೆ ಅನ್ನುತ್ತಾ ಸರ್ವನ ತುಟಿಗಳ ಮೇಲೆ ಒಂದು ಕ್ರೂರವಾದ ನಗು ಮೂಡಿತು. ಎಂಜಲು ನುಂಗಿ ಅವಳು ತನ್ನ ಭಯವನ್ನು ನಿಯಂತ್ರಿಸಿಕೊಂಡಳು. ಇಷ್ಟು ಹೊತ್ತು ನಾನು ನಿನಗೆ ಕೊಟ್ಟ ಮರ್ಯಾದೆ ಸಾಕು. ನನ್ನ ಕಾಸ್ಟ್ಲಿ ರೋಲ್ಸ್ ರಾಯ್ಸ್ ಕಾರು ನನ್ನ ಪೇಯೆಯನ್ನು ಮನೆಗೆ ಬಿಡುವಷ್ಟು ನಿನಗೆ ಈಗ ಯೋಗ್ಯತೆ ಇಲ್ಲ ಎಂದವನು ಅವನು ತನ್ನ ಡ್ರೈವರನ್ನು ನೋಡಿ, ನೀನು ಕಾರನ್ನು ಸ್ಟಾರ್ಟ್ ಮಾಡು, ಆಫೀಸ್ಗೆ ಹೋಗೋಣ ಎಂದನು. ಸಹನಾಳನ್ನು ನೋಡಿ, ನೀನು ಇಲ್ಲಿಂದ ನಿನ್ನ ಮನೆಗೆ ನಡೆದುಕೊಂಡೇ ಹೋಗು. ಈ ಅವಮಾನವೂ ಈ ಕಷ್ಟವೂ ನಿನಗೆ ಪಾಠವಾಗಿರಲಿ. ಇದುವೇ ಇವತ್ತು ನೀನು ನನ್ನ ಕಾರಿನ ಗ್ಲಾಸ್ ಹೊಡೆದಿದ್ದಕ್ಕೆ ನಿನಗೆ ಸಿಗುತ್ತಿರುವ ಮೊದಲನೇ ಶಿಕ್ಷೆ ಎಂದು ಹೇಳಿ ಸರ್ವ ಯಾವುದೇ ಭಾವನೆ ಇಲ್ಲದೆ ತನ್ನ ಹೊಸ ರೋಲ್ಸ್ ರಾಯ್ಸ್ ಕಾರು ಹತ್ತಿ ಗ್ಲಾಸ್ ಏರಿಸಿಕೊಂಡು ಹೊರಟನು. ಕಾರು ಶಬ್ದವಿಲ್ಲದೆ ಬೃಹತ್ತಾಗಿ ಆ ಜಾಗವನ್ನು ಬಿಟ್ಟು ಕದಲಿತು. ಸರ್ವನ ಅಧಿಕಾರ ಇಷ್ಟು ಸಾಮಾನ್ಯ ವಿಷಯದಲ್ಲೂ ಕೂಡ ಒಂದು ಕ್ರೂರವಾದ ಶಿಕ್ಷೆಯನ್ನು ಕೊಡಲು ಹಿಂಜರಿಯುವುದಿಲ್ಲ ಎಂಬುದನ್ನು ಅದು ಮನವರಿಕೆ ಮಾಡಿತು. ಸಹನಾ ಆಘಾತದಲ್ಲಿ ಮರಗಟ್ಟಿ ಹೋದಳು. ಆ 5 ಸ್ಟಾರ್ ಹೋಟೆಲ್ ಚೆನ್ನೈ ಸಿಟಿಯ ಮಧ್ಯದಲ್ಲಿತ್ತು. ಅಲ್ಲಿಂದ ಅವಳ ಮನೆಗೆ ಹೋಗಲು ಬಹಳ ದೂರವಿತ್ತು. ಅವಳ ಪರ್ಸ್ ಸ್ಕೂಟಿಯಲ್ಲಿಯೇ ಇತ್ತು. ಕೈಯಲ್ಲಿ ಹಣವಿರಲಿಲ್ಲ. ಸಹನಾ ಕಣ್ಣೀರನ್ನು ತಡೆದುಕೊಂಡು ಆವೇಶದಿಂದ ಮತ್ತು ಗಾಯಗೊಂಡ ಮನಸ್ಸಿನಿಂದ ಆ ಹೋಟೆಲ್ ಬಾಗಿಲಿನಲ್ಲಿ ನಿಂತಿದ್ದಳು. ಅವಳು ಸುತ್ತಲೂ ನೋಡಿದಳು. ಬೆಲೆ ಬಾಳುವ ಕಾರುಗಳು, ಶೋಫರ್ಗಳು, ಅಧಿಕಾರದ ಹಿಡಿತದಲ್ಲಿ ಸುತ್ತುತ್ತಿರುವ ಪ್ರಪಂಚ. ತಾನು ಈ ಅಧಿಕಾರದ ಎದುರಿನಲ್ಲಿ ಎಷ್ಟು ದುರ್ಬಲರಾಗಿದ್ದೇವೆ ಎಂಬುದನ್ನು ಅವಳು ಅರಿತುಕೊಂಡಳು. ಸರ್ವ ರಾಕ್ಷಸ ವೇಗದಲ್ಲಿ ಹೊರಟು ಹೋದ ನಂತರ ಆ ಒಂಟಿ ಆಸನದಲ್ಲಿ ಕುಳಿತಿದ್ದ ಸಹನಾಗೆ ಅಂತಹ ಒಂದು ಕೋಪ, ನೆತ್ತಿಗೇರಿದ ಆಕ್ರೋಶ ಅವಳನ್ನು ಕಾಡುತ್ತಿತ್ತು. ಇವನಿಗೆ ಇಷ್ಟು ಸೊಕ್ಕು, ಇವನು ದೊಡ್ಡ ಕಂಪನಿಗೆ ಓನರ್ ಆಗಿದ್ದರೆ ಇವನ ಬಳಿ ಎಲ್ಲರೂ ಏನು ಗುಲಾಮರ? ನನ್ನ ಕುಟುಂಬವನ್ನು ಇಟ್ಕೊಂಡು ಬಹಿರಂಗವಾಗಿ ಬ್ಲಾಕ್ಮೇಲ್ ಮಾಡುತ್ತಿದ್ದಾನೆ ಈ ಪರದೇಶಿ ನಾಯಿ. ಇವನಿಗೆ ಭಾವನೆಗಳೇ ಇಲ್ವಾ? ಇವನಿಗೆಲ್ಲ ಕುಟುಂಬ ಅಂತ ಒಂದಿಲ್ವಾ ಎಂದು ಒಳಗೆ ನೊಂದುಕೊಂಡಳು. ಇವನು ಹೇಳಿದರೆ ನಾನು ಇಲ್ಲಿಂದ ಮನೆಗೆ ನಡೆದುಕೊಂಡೇ ಹೋಗುತ್ತೇನಾ? ಇವನ ಸರ್ವಾಧಿಕಾರಿ ರೂಲ್ಸ್ಗೆಲ್ಲ ನಾನು ಬದ್ಧಳಾಗುವ ಅವಶ್ಯಕತೆಯೇ ಇಲ್ಲ ಎಂದು ಬಾಯಿ ಹೇಳಿದರೂ ಅವನು ವಿಪರೀತ ಕ್ರೌರ್ಯದಿಂದ ತನ್ನ ತಂಗಿ ಮತ್ತು ತಾಯಿಯ ಬಗ್ಗೆ ಮಾತನಾಡಿದ ಆ ಮಾತುಗಳು ಅವಳ ಎದೆಯನ್ನು ಸೀಳಿದವು. ಆ ನೋವು ಅವಳ ಪೌರುಷವನ್ನು ಒಂದೇ ಕ್ಷಣದಲ್ಲಿ ನುಚ್ಚು ನೂರು ಮಾಡಿತು. ಈಗ ಆ ಹೋಟೆಲ್ ಗೇಟ್ ಬಿಟ್ಟು ಹೊರಬಂದಳು. ಅವಳ ಮೊಬೈಲ್ ಅವಳ ಸ್ಕೂಟಿಯ ಸೀಟಿನ ಅಡಿಯಲ್ಲಿ ಪರ್ಸ್ನಲ್ಲಿ ಇಟ್ಟ ಹಾಗೆಯೇ ಇತ್ತು. ಈಗ ಒಂದು ಕ್ಯಾಬ್ ಬುಕ್ ಮಾಡುವುದಕ್ಕಾಗಲಿ ಬೇರೆ ಸ್ನೇಹಿತರನ್ನು ಕರೆದು ಸಹಾಯ ಕೇಳುವುದಕ್ಕಾಗಲಿ ಅವಳಿಗೆ ಅವಕಾಶವೇ ಇರಲಿಲ್ಲ. ಸ್ವಲ್ಪ ದೂರ ನಡೆದುಕೊಂಡೇ ಹೋದಳು. ಅಲ್ಲಿ ಆಟೋ ಸ್ಟ್ಯಾಂಡ್ ಕಣ್ಣಿಗೆ ಬಿದ್ದಾಗ ಮರು ಜೀವ ಬಂದವಳಂತೆ ಮುಂದಕ್ಕೆ ನಡೆದಳು. ಅಣ್ಣ, ಸಂಜೀವಿನಿ ನಗರಕ್ಕೆ ಹೋಗಬೇಕು ಎಂದ ತಕ್ಷಣ ಸರಿಯಮ್ಮ ಎಂದು ವಯಸ್ಸಾದ ಹಿರಿಯರೊಬ್ಬರು ಆಟೋ ಸ್ಟಾರ್ಟ್ ಮಾಡಿದರು. ಆಟೋದಲ್ಲಿ ಹೊರಗೆ ಕುಳಿತ ಅವಳಿಗೆ ಮನಸ್ಸೆಲ್ಲ ರಣವಾಗಿ ನೋಯುತ್ತಿತ್ತು. ನಿನ್ನೆ ಇದ್ದ ನಿರೀಕ್ಷೆ ಮತ್ತು ಸಂತೋಷ ಹೀಗಿಲ್ಲ. ಮುಂಜಾನೆ ಭಕ್ತಿ ಪರವಶತೆಯಿಂದ ಅವಳು ಮಾಡಿದ ಹಾಲಿನ ಅಭಿಷೇಕಕ್ಕೆ ತದ್ವಿರುದ್ಧವಾಗಿ ಸರ್ವನನ್ನು ಭೇಟಿಯಾದ ಘಟನೆ ಅವಳ ದಿನವನ್ನು ಅಸ್ತವ್ಯಸ್ತಗೊಳಿಸಿತ್ತು. ನಾನು ಯಾರಿಗೆ ಏನು ದ್ರೋಹ ಮಾಡಿದೆ? ಒಳ್ಳೆಯ ಕೆಲಸ ಸಿಗಬೇಕೆಂದು ಆಸೆ ಪಟ್ಟಿದ್ದು ತಪ್ಪಾ? ನಾನು ಅವರ ಬಗ್ಗೆ ಸ್ವಲ್ಪವೂ ತಿಳಿಯದೆ ಅಲ್ಲಿ ಕೆಲಸಕ್ಕೆ ಹೋಗಬೇಕೆಂದುಕೊಂಡದ್ದು ನನ್ನ ತಪ್ಪು. ಈಗ ಹುಲಿಯ ಬಾಲ ಹಿಡಿದ ಹಾಗೆ ಆಗಿಬಿಟ್ಟಿದೆ. ಬಿಡಲು ಆಗದೆ
ಮುಂದುವರೆಸಲು ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಮನೆಯಲ್ಲಿ ಇದರ ಬಗ್ಗೆ ಹೇಳಿದರೆ ಇಡೀ ಕುಟುಂಬದ ನೆಮ್ಮದಿಯೇ ಹಾಳಾಗುತ್ತದೆ. ಅವನೊಬ್ಬನಿಂದ ನಾನು ಚಿತ್ರಹಿಂಸೆ ಅನುಭವಿಸಿದರೂ ಪರವಾಗಿಲ್ಲ, ಇಡೀ ಕುಟುಂಬ ಕಷ್ಟಪಡಬಾರದು. ಇವನ ಗುಣ ಇದೆ ಎಂದು ಗೊತ್ತಾಗಿ ಬಿಟ್ಟಿದೆ. ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ದಿನ ನಾವು ನಿಭಾಯಿಸಿದರೆ ಸಾಕು. ಆಮೇಲೆ ಬೇರೆ ಯಾವುದಾದರೂ ಒಂದು ಕಾರಣ ಹುಡುಕಿ ಆ ಕಂಪನಿಯನ್ನು ಬಿಟ್ಟು ದೂರ ಉಳಿದು ಬಿಡಬಹುದು ಎಂದು ಸ್ಪಷ್ಟವಾದ ನಿರ್ಧಾರ ಮಾಡಿದವಳಾಗಿ ತನ್ನ ಮನಸ್ಸನ್ನು ಸಮಾಧಾನ ಪಡಿಸಿಕೊಂಡು ಆಟೋದಲ್ಲಿ ಹೊರಗಿದಳು. ಇತ್ತ ಆದಿತ್ಯನ ಆಫೀಸ್ ರೂಮ್ನಲ್ಲಿ ಆದಿತ್ಯ ಮತ್ತು ಅರ್ಜುನ್ ಕುಳಿತು ಮಾತನಾಡುತ್ತಿರುವಾಗ ಆಗ ರಾಜ ಊಟದ ಬುಟ್ಟಿ ತಂದನು. ಸರ್, ನಿಮ್ಮ ಲಂಚ್ ಬಂತು ಎಂದ ತಕ್ಷಣ ಬಾ ರಾಜ ಎಂದು ಅರ್ಜುನ್ ನಗುವ ಮುಖದೊಂದಿಗೆ ಈಸ್ಕೊಂಡನು. ನೀನು ಬಾ ಊಟ ಮಾಡೋಣ ಎಂದಾಗ ಇಲ್ಲ ಸರ್, ಮನೆಯಲ್ಲಿ ಅಮ್ಮ ನನಗಾಗಿ ಕಾಯುತ್ತಿರುತ್ತಾರೆ, ನಾನು ಹೋಗಿ ಊಟ ಮಾಡಿ ಬರುತ್ತೇನೆ ಎಂದು ಹೇಳಿ ಅವನು ಅಲ್ಲಿಂದ ಹೊರಟನು. ಇಬ್ಬರು ಊಟದ ಬುಟ್ಟಿಗಳನ್ನು ತೆಗೆದುಕೊಂಡು ನೆಲದ ಮೇಲೆ ಕುಳಿತರು. ಒಂದು ಬಾಳೆ ಎಲೆ ಇತ್ತು. ಹಾಟ್ ಬಾಕ್ಸ್ ಅನ್ನು ಅರ್ಜುನ್ ತೆಗೆದನು. ಬಿಸಿಯಾದ ಹೂವಿನಂತಹ ಬಿಳಿ ಅನ್ನ ಮೊದಲು ಕಣ್ಣಿಗೆ ಬಿತ್ತು. ಮುಂದೆ ಚಿಕ್ಕ ಹಾಟ್ ಬಾಕ್ಸ್ ತೆಗೆಯಲು ಅದರಲ್ಲಿ ಘಮಘಮಿಸುವ ಪರಿಮಳದೊಂದಿಗೆ ಬೇಳೆ ಸಾಂಬಾರ್ ಇತ್ತು. ಸಾಮಾನ್ಯವಾಗಿ ಮಾಂಸಾಹಾರವನ್ನು ತಿನ್ನದ ಅವಳಿಗಳಿಗೆ ಈ ಸಾಂಬಾರ್ನ ಪರಿಮಳ ಮಾಂಸಾಹಾರದ ಆಸೆಯನ್ನೇ ಮೀರಿಸುವ ಒಂದು ತೃಪ್ತಿಯನ್ನು ನೀಡುವ ರೀತಿಯಲ್ಲಿ ಆಫೀಸ್ ರೂಮ್ ಪೂರ್ತಿ ಹರಡಿ ರುಚಿಯನ್ನು ಸಾರಿತು. ಅಲ್ಲದೆ ಒಂದು ಪುಟ್ಟ ಹಾಟ್ ಬಾಕ್ಸ್ನಲ್ಲಿ ತೆಂಗಿನ ತುರಿ ಉದುರಿಸಿದ ಬೆಂಡೆಕಾಯಿ ಪಲ್ಯ ಇತ್ತು. ಮತ್ತೊಂದು ಪುಟ್ಟ ಹಾಟ್ ಬಾಕ್ಸ್ನಲ್ಲಿ ಹೆಸರು ಬೇಳೆ ಸೇರಿಸಿ ಮಾಡಿದ ಪರಿಮಳಯುಕ್ತ ನುಗ್ಗೆ ಹೂವಿನ ಕೂಟು ಇತ್ತು. ಒಂದು ಪುಟ್ಟ ಡಬ್ಬಿಯಲ್ಲಿ ರುಚಿಯಾದ ಹುಳಿಯಾದ ಬೇಳೆ ರಸಂ ಇತ್ತು. ಒಂದು ಕವರ್ನಲ್ಲಿ 4 ಹಪ್ಪಳಗಳು ಮತ್ತು ಮತ್ತೊಂದು ಸಣ್ಣ ಕಪ್ನಲ್ಲಿ ಇಬ್ಬರಿಗೂ ಗಟ್ಟಿಯಾದ ಮೊಸರು ಇತ್ತು. ಕೊನೆಯದಾಗಿ ಒಂದು ಸಣ್ಣ ಟಿಫನ್ ಬಾಕ್ಸ್ನಲ್ಲಿ ಚಿನ್ನದ ಬಣ್ಣದಲ್ಲಿ ಪೈನಾಪಲ್ ಕೇಸರಿ ಬಾತು ಇತ್ತು. ಪ್ರತಿಯೊಂದನ್ನು ಆಸ್ವಾದಿಸುತ್ತಾ ವಿವರಿಸುತ್ತಲೇ ಅರ್ಜುನ್ ಮುಚ್ಚಳಗಳನ್ನೆಲ್ಲ ಓಪನ್ ಮಾಡಿ ಜೋಡಿಸಿ ಇಟ್ಟನು. ಅದನ್ನು ನೋಡಿದ ಆದಿತ್ಯನಿಗೆ ಆ ಅಡುಗೆಯ ಹಿನ್ನೆಲೆಯಲ್ಲಿದ್ದ ಭೂಮಿಯ ಮುಖ ಪ್ರೀತಿಯಿಂದ ಅವನ ಕಣ್ಣುಗಳ ಮುಂದೆ ಮಿಂಚಿನಂತೆ ಬಂದು ಹೋಯಿತು. ಅವಳ ಮಮತೆ ಮತ್ತು ಪ್ರೀತಿ ಆ ಊಟದ ಪರಿಮಳದಲ್ಲೂ ಅಚ್ಚುಕಟ್ಟಾದ ತಯಾರಿಯಲ್ಲೂ ಅವನಿಗೆ ಅರ್ಥವಾಯಿತು. ತುಟಿಯಂಚಿನಲ್ಲಿ ಸಣ್ಣ ನಗುವನ್ನು ಬೀರಿದವನು ಅರ್ಜುನ್ ನೋಡುವ ಮುನ್ನ ಜಾಣತನದಿಂದ ಸಹಜ ಸ್ಥಿತಿಗೆ ಮರಳಿದನು. ಭೂಮಿ ತಲೆ ಬಾಳೆ ಎಲೆಯನ್ನು ಹಾಕಿ ಕಳುಹಿಸಿದ್ದಳು. ಅದರಲ್ಲಿ ಅರ್ಜುನ್ ಎಲ್ಲಾ ರೀತಿಯ ಆಹಾರಗಳನ್ನು ಬಡಿಸಿ ಅವನಿಗೆ ಒಂದು ತುತ್ತು, ತನಗೆ ಒಂದು ತುತ್ತು ಇಟ್ಟುಕೊಳ್ಳುತ್ತಾ ತಿನ್ನಲಾರಂಭಿಸಿದನು. ಬೇಳೆ ಉಂಡೆ ಸಾಂಬಾರ್ನ ರುಚಿ ಇಬ್ಬರಿಗೂ ಹೊಸದು, ಆದರೆ ತುಂಬಾ ರುಚಿಯಾಗಿತ್ತು. ಏನಿದು, ಇಷ್ಟು ಭರ್ಜರಿಯಾಗಿ ಟೇಸ್ಟ್ ಆಗಿದೆ ನೋಡು. ಸೀರಿಯಸ್ ಆಗಿ ಇಷ್ಟು ದಿನ ಇಂತಹದೊಂದು ಸಾಂಬಾರ್ ತಿಂದೇ ಇಲ್ಲ ಎಂದು ಆದಿತ್ಯ ಮೈ ಮರೆತು ಹೇಳಿದಾಗ, ಇದರ ಮೇಲೆ ಇನ್ನು ವಿಧವಾಗಿ ತಿನ್ನುತ್ತೇವೆ ಅಂತಲೇ ನಾನು ಅಂದುಕೊಂಡಿದ್ದೇನೆ ಎಂದು ಮುಗುಳ್ನಗುತ್ತಾ ಅರ್ಜುನ್ ಹೇಳಿದನು. ಇಬ್ಬರು ಊಟವನ್ನು ಸವಿಯುತ್ತಿರುವಾಗ ಹೊರಗಡೆ ಹಿತವಾಗಿ ಸಣ್ಣ ಮಳೆ ಸುರಿಯುತ್ತಿತ್ತು. ಆಗ ಅರ್ಜುನ್ ನನಗೆ ಒಂದು ಅನುಮಾನ ಮೂಡಿತು. ಆದಿ, ಮಳೆ ಬೇರೆ ಲಘುವಾಗಿ ಸುರಿಯುತ್ತಿದೆ. ಹಾಗಿರುವಾಗ ಆ ಸಸಿಗಳನ್ನು ಮತ್ತು ಬೀಜಗಳನ್ನು ಭೂಮಿ ತೋಟದಲ್ಲಿ ನೆಟ್ಟಿದ್ದಾರೋ ಇಲ್ಲವೋ ಎಂದು ಅನುಮಾನದಿಂದ ಕೇಳಿದಾಗ, ಗೊತ್ತಿಲ್ಲವಲ್ಲ, ಇರು ಮುರುಗೇಶ ಅಣ್ಣನಿಗೆ ಕಾಲ್ ಮಾಡಿ ಕೇಳೋಣ ಎಂದು ತಕ್ಷಣ ಕಾಲ್ ಮಾಡಿದ ಆದಿತ್ಯ. ನಂಬರ್ ನುಡಿದ ಮುರುಗೇಶ ಅಣ್ಣ ಅಟೆಂಡ್ ಮಾಡಿ, ಹೇಳಿ ಯಜಮಾನರೇ ಎಂದ ತಕ್ಷಣ, ಅಣ್ಣ, ನಿನ್ನೆ ಸಾಯಂಕಾಲ ನಾನು ಕೊಟ್ಟ ಸಸಿಗಳನ್ನೆಲ್ಲ ಆ ಹುಡುಗಿ ಬಳಿ ಕೊಟ್ಟಿದ್ದೀರಾ? ಅವರು ನೆಟ್ಟಿದ್ದಾರಾ ಎಂದು ಕೇಳಿದನು. ಬೆಳಿಗ್ಗೆಯಿಂದ ಅವರು ಹೊರಗಡೆ ಬಂದಿಲ್ಲ ಯಜಮಾನರೇ. ಅದು ಅಲ್ಲದೆ ಮಳೆ ಬೇರೆ ಸುರಿಯುತ್ತಿದೆ, ಹಾಗಾಗಿ ಸಾಯಂಕಾಲ ಕೊಡೋಣ ಅಂತ ಅಂದ್ಕೊಂಡೆ ಎಂದರು. ಓಕೆ ಅಣ್ಣ, ತುಂಬಾ ಲೇಟ್ ಮಾಡಬೇಡಿ, ನಾವು ಬರುವುದರೊಳಗೆ ಅದನ್ನೆಲ್ಲ ಕೊಟ್ಟು ಬಿಡಿ ಎಂದಾಗ ಸರಿ ಎಂದರು. ಆಮೇಲೆ ಫೋನ್ ಇಟ್ಟವನು, ಅಲ್ಲೂ ಮಳೆಯಂತೆ, ಹಾಗಾಗಿ ಇನ್ನು ನೆಟ್ಟಿಲ್ವಂತೆ ಎಂದು ಬಾಡಿದ ಮುಖದಿಂದ ಆದಿತ್ಯ ಹೇಳಿದಾಗ, ಯಾಕೆ ದಿಢೀರಂತ ನಿನ್ನ ಧ್ವನಿಯಲ್ಲಿ ಒಂದು ಆಯಾಸ ಬರುತ್ತಿದೆ? ಏನೋ ಆದಿ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಜುನ್ ಅವನ ಬದಲಾವಣೆಯನ್ನು ಅರಿತು ಕೇಳಿದಾಗ, ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲ, ಪಾಪ ಆ ಹುಡುಗಿ ಇಷ್ಟಪಟ್ಟ ಹಾಗೆ ಇರಲಿ ಅನ್ನಿಸುತ್ತಿದೆ ಅಷ್ಟೆ. ನೀನು ಊಟ ಮಾಡು ಎಂದು ಹೇಳಿ
ಅವನು ಬಾಯಿ ತೆರೆಯಲು ಅವನಿಗೆ ನುಗ್ಗೆ ಹೂವಿನ ಕೂಟನ್ನು ಬಾಯಿಗೆ ಇಟ್ಟು ಅರ್ಜುನ್ ಮತ್ತೆ ತಿನ್ನಲಾರಂಭಿಸಿದನು. ಅದೇ ಸಮಯದಲ್ಲಿ ಸರ್ವನ ಕಾರು ಅವನ ಮನೆಯ ಗೇಟ್ ಬಳಿ ಗರ್ಜನೆಯೊಂದಿಗೆ ನಿಂತಿತ್ತು. ಜೋರಾಗಿ ಹಾರ್ನ್ ಮಾಡಿದನು ಸರ್ವ. ಆ ಸದ್ದು ಕೇಳಿ ವೇಗವಾಗಿ ಹೊಸ ವಾಚ್‌ಮ್ಯಾನ್ ಗೇಟ್ ತೆಗೆಯಲು ಅವನು ಗಾಂಭೀರ್ಯದಿಂದ ಒಳಗೆ ಬಂದು ಕಾರು ನಿಲ್ಲಿಸುವ ಜಾಗದಲ್ಲಿ ನಿಂತನು. ಆಗ ತಾನೇ ಅನ್ನಪೂರ್ಣಿ ಮತ್ತು ರಾಮಚಂದ್ರ ಊಟ ಮುಗಿಸಿ ಎದ್ದು ಬಂದು ಹಾಲಿನಲ್ಲಿ ಕುಳಿತುಕೊಳ್ಳಲು ಭೂಮಿ ಅವರು ತಿಂದ ತಟ್ಟೆಗಳನ್ನೆಲ್ಲ ಸಿಂಕ್‌ನಲ್ಲಿ ಹಾಕಿ ಡೈನಿಂಗ್ ಟೇಬಲ್ ಅನ್ನು ಸ್ವಚ್ಛಗೊಳಿಸಿ ಅವಳು ಅಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು. ಸರ್ವನ ಭಾರವಾದ ಹೆಜ್ಜೆಯ ಸದ್ದು ಅನ್ನಪೂರ್ಣಿಗೆ ಕೇಳಿಸಿತು. ಸರ್ವ ಬರುತ್ತಿದ್ದಾನೆ ಅನ್ನಿಸುತ್ತೆ ಎಂದು ವೇಗವಾಗಿ ಎದ್ದು ಮೆಲ್ಲನೆ ನಡೆದು ಬಾಗಿಲಿಗೆ ಹೋದರು. ಅಮ್ಮ ಎಂದು ಪ್ರೀತಿಯಿಂದ ಅಮ್ಮನನ್ನು ಕರೆಯುತ್ತಾ ಒಳಗೆ ಬಂದನು ಸರ್ವ. ಬೆಳಿಗ್ಗೆ ಊಟ ಮಾಡದೆಯೇ ಹೋಗ್ಬಿಟ್ಟೆ ಕಂದ, ಹೋಟೆಲ್ನಲ್ಲಿ ತಿಂದೆಯಾ ಎಂದಾಗ, ಬೆಳಿಗ್ಗೆ ಮೀಟಿಂಗ್ ಮುಗಿಸಿ ಹೋಟೆಲ್ನಲ್ಲಿ ತಿಂದೆ ಅಮ್ಮ, ಈಗ ಸ್ವಲ್ಪ ಫ್ರೀ ಟೈಮ್, ಅದಕ್ಕೆ ಮನೆಯಲ್ಲಿ ಊಟ ಮಾಡೋಣ ಎಂದು ಬಂದೆ. ಲಂಚ್ ರೆಡಿ ಇದೆಯಾ? ಆದಿ ಮತ್ತು ಅರ್ಜುನ್ ಬಂದಿಲ್ಲ ಅನ್ಸುತ್ತೆ, ಅವರ ಕಾರು ದಾರಿಯಲ್ಲಿ ಇರ್ಲಿಲ್ಲ ಎಂದು ಕೇಳುತ್ತಲೇ ಅವನು ಒಳಗೆ ಬರಲು, ಇಲ್ಲ ಕಂದ, ಇಬ್ಬರಿಗೂ ಮುಖ್ಯವಾದ ಕೆಲಸ ಇದೆಯಂತೆ, ಮನೆಗೆ ಬರಲು ಸಮಯವಿಲ್ಲ ಎಂದು ಹೇಳಿಬಿಟ್ಟರು. ಹಾಗಾಗಿ ಆಫೀಸ್ನಿಂದ ಅಲ್ಲಿ ಕೆಲಸ ಮಾಡುವ ಹುಡುಗನೊಬ್ಬ ಬಂದು ಲಂಚ್ ತೆಗೆದುಕೊಂಡು ಹೋದನು. ನೀನು ಬಾ, ನಾನು ಬಡಿಸುತ್ತೇನೆ ಎಂದು ಕರೆದುಕೊಂಡು ಹೋದರು. ಅಮ್ಮ, ನಿಮಗೆ ಆಗಲೇ ಕಾಲು ನೋವು, ನೀವು ಯಾಕೆ ಕಷ್ಟಪಡುತ್ತೀರಾ? ನೀವು ಕುಳಿತುಕೊಳ್ಳಿ, ನಾನು ಹೋಗಿ ಊಟ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅವರನ್ನು ಹಾಲಿನಲ್ಲಿ ನಿಲ್ಲಿಸಿ ಡೈನಿಂಗ್ ಹಾಲಿಗೆ ಹೋದವನು ಕೈ ತೊಳೆದುಕೊಂಡು ಕುಳಿತುಕೊಳ್ಳಲು ಅವನ ಭಾರವಾದ ಹೆಜ್ಜೆಯ ಸದ್ದು ಮತ್ತು ಕೈ ತೊಳೆದ ಶಬ್ದ ಕೇಳಿ ಕಿಚನ್ನಿಂದ ತಿರುಗಿ ನೋಡಿದಳು ಭೂಮಿ. ಸರ್ವನನ್ನು ನೋಡಿದ ತಕ್ಷಣ ಕೈಕಾಲು ನಡುಗಲಾರಂಭಿಸಿತು. ವೇಗವಾಗಿ ಕೈ ತೊಳೆದುಕೊಂಡು ತನ್ನ ದಾವಣಿಯಲ್ಲಿ ಒರೆಸಿಕೊಂಡವಳು ಅವಸರವಾಗಿ ಅಲ್ಲಿಗೆ ಹೋದಳು. ಸರ್, ನಿಮಗೆ ಬಾಳೆ ಎಲೆಯಲ್ಲಿ ಊಟ ಬಡಿಸಲಾ ಇಲ್ಲ ತಟ್ಟೆಯಲ್ಲಿ ಬಡಿಸಲಾ ಎಂದು ಆತಂಕದಿಂದ ಕೇಳಿದಾಗ, ಬಾಳೆ ಎಲೆಯಲ್ಲೇ ಹಾಕು ಎಂದು ಹೇಳಲು ಒಂದು ಬಾಳೆ ಎಲೆಯನ್ನು ಅವನ ಮುಂದೆ ಹರಡಿ ಬಿಸಿಯಾದ ಬಿಳಿ ಅನ್ನ, ಎಲೆಯ ತುದಿಯಲ್ಲಿ ಸ್ವಲ್ಪ ಉಪ್ಪು, ಬೆಂಡೆಕಾಯಿ ಪಲ್ಯ, ನುಗ್ಗೆ ಹೂವಿನ ಕೂಟು, ಹಪ್ಪಳ, ಘಮಘಮಿಸುವ ಬೇಳೆ ಸಾಂಬಾರನ್ನು ಅನ್ನದ ಮಧ್ಯದಲ್ಲಿ ಹಾಕಿ ಒಂದು ಕಡಲೆಬೇಳೆ ಉಂಡೆಯನ್ನು ತೆಗೆದು ಬದಿಯಲ್ಲಿಡಲು ಮಾಂಸಾಹಾರ ಪ್ರಿಯನಾದ ಸರ್ವನ ಹೊಟ್ಟೆಯಲ್ಲಿ ಆ ಪರಿಮಳವೇ ಒಂದು ಕ್ಷಣ ತಲ್ಲಣಗೊಳಿಸಿತು. ಹೌದು, ಇದೇನು ಮಟನ್ ಕೋಲಾ ಉಂಡೆಯಾ? ಅದನ್ನೇ ಸಾಂಬಾರ್ನಲ್ಲಿ ಹಾಕಿದ್ದೀಯಾ? ಏನು ಅದು, ಯಾವ ಸಾಂಬಾರ್ ಎಂದು ತಿಳಿಯದೆ ಸರ್ವ ನಿಧಾನವಾದ ಧ್ವನಿಯಲ್ಲಿ ಕೇಳಿದಾಗ, ಸರ್, ಬೇಳೆ ಸಾಂಬಾರ್ ಎಂದ ತಕ್ಷಣ, ಯಾಕೆ ವಿಭಿನ್ನವಾಗಿ ಹೊಸ್ದಾಗಿ ಎಲ್ಲ ಮಾಡ್ತಾ ಇದೀಯಾ? ಯಾವಾಗಲೂ ತಿನ್ನುವ ರೀತಿಯ ಊಟವನ್ನೇ ಮಾಡಬಹುದಲ್ವಾ? ಇದರ ಟೇಸ್ಟ್ ಚೆನ್ನಾಗಿಲ್ಲ ಅಷ್ಟೇ, ನೋಡಿಕೋ ಎಂಬ ಒಂದು ಕೃತಕ ಬೆದರಿಕೆಯೊಂದಿಗೆ ಅವನು ಮೊದಲ ತುತ್ತು ಅನ್ನವನ್ನು ಕಲಸಿ ಬಾಯಿಗೆ ಇಟ್ಟುಕೊಳ್ಳಲು, ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್, 5 ಸ್ಟಾರ್ ಹೋಟೆಲ್ನ ಎಲ್ಲಾ ಬಗೆಯ ಮಾಂಸಾಹಾರಕ್ಕೂ ಸ್ವಲ್ಪವೂ ಕಮ್ಮಿ ಇಲ್ಲ ಎಂಬಂತೆ ಆ ಸಾಂಬಾರ್ನ ರುಚಿ ಅವನ ನಾಲಿಗೆಯನ್ನು ಆವರಿಸಿಕೊಂಡಿತು. ಕಣ್ಣು ಮುಚ್ಚಿ ಒಂದು ಕ್ಷಣ ಆ ರುಚಿಯನ್ನು ಸವಿದು ನುಂಗಿದವನು ಕಣ್ಣು ತೆರೆದು ಅವಳನ್ನು ನೋಡಿದನು. ಹೊಗಳಲು ಮನಸ್ಸಿಲ್ಲ, ಮತ್ತೆ ಊಟದತ್ತ ಗಮನ ಹರಿಸಿದನು. ಬೆಂಡೆಕಾಯಿ ಪಲ್ಯ ಅವಳ ಅಮ್ಮ ಮಾಡುವ ಅದೇ ರುಚಿಯಲ್ಲಿತ್ತು, ಆದರೆ ನುಗ್ಗೆ ಹೂವಿನ ಕೂಟು ಅವನಿಗೆ ತಿಳಿಯದ ಒಂದು ಬಗೆಯಾಗಿತ್ತು. ಊಟ ಮಾಡುತ್ತಲೇ, ಇದೇನು ಎಂದು ಕೇಳಿದಾಗ, ಅದು ನುಗ್ಗೆ ಹೂವಿನ ಕೂಟು ಎಂದಳು. ನುಗ್ಗೆ ಹೂವನ್ನು ಕೂಟಿನಲ್ಲಿ ಮಾಡುತ್ತಾರಾ? ನಮ್ಮ ಮನೆಯಲ್ಲಿ ಇದುವರೆಗೂ ನುಗ್ಗೆ ಹೂವಿನ ಸಾಂಬಾರ್, ಸೊಪ್ಪು ಮಾತ್ರ ತಂದಿದ್ದಾರೆ ಅಷ್ಟೇ ಎಂದು ಹೇಳುತ್ತಲೇ ಆ ಪಲ್ಯವನ್ನು ತಿಂದವನು, ಇನ್ನು ಸ್ವಲ್ಪ ಹಾಕು ಎಂದ ತಕ್ಷಣ ಸಂತೋಷವಾಗಿ ಅವಳು ಪಲ್ಯವನ್ನು ಅವನ ಎಲೆಯಲ್ಲಿ ಹಾಕಿದಳು. ತುಂಬಾ ಟೇಸ್ಟ್ ಆಗಿದೆ ಎಂದು ಹೇಳುತ್ತಲೇ ತಿನ್ನಲು ಅವಳಿಗೆ ಮನಸ್ಸು ತುಂಬಿ ಬಂತು. ಪರವಾಗಿಲ್ಲ, ಇವರಿಗೆ ಅಡುಗೆ ಇಷ್ಟವಾಗಿದೆ ಎಂದರೆ ಖಂಡಿತವಾಗಿಯೂ ಆದಿತ್ಯ ಯಜಮಾನರು ಮತ್ತು ಅರ್ಜುನ್ ಯಜಮಾನರು ಚೆನ್ನಾಗಿ ತಿನ್ನುತ್ತಾರೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಆಮೇಲೆ ಊಟ ಮುಗಿಸಿ ಬಿಳಿ ಅನ್ನ ಈಸ್ಕೊಂಡನು. ಬೇಳೆ ರಸಂ ಹಾಕಿದಳು. ಆ ರಸಂ, ಅದರ ಪರಿಮಳ ಮತ್ತು ರುಚಿ ಯಾವುದೇ 5 ಸ್ಟಾರ್ ಹೋಟೆಲ್ನ ಊಟವೂ ಇದಕ್ಕೆ ಸರಿ ಸಾಟಿ ಇಲ್ಲ ಎಂಬಂತಹ ತೃಪ್ತಿಯನ್ನು ಅವನಿಗೆ ನೀಡಿತು. ಮೌನವಾಗಿ ಅದನ್ನೂ ತಿಂದು ಮುಗಿಸಲು ಭೂಮಿ ಮತ್ತೆ ಅನ್ನ ಬಡಿಸಲು ಹೋಗಲು, ಸಾಕು ಎಂದು ಕೈ ಚಾಚಿದನು.
ಇದೆಲ್ಲ ತಿಂದಿದ್ದೀರಲ್ಲ, ಕೊನೆಯದಾಗಿ ಸ್ವಲ್ಪ ಮೊಸರಿನೊಂದಿಗೆ ತಿಂದರೆ ಚೆನ್ನಾಗಿ ಜೀರ್ಣವಾಗುತ್ತದೆ ಎಂದಾಗ, ಸರಿ ಸ್ವಲ್ಪ ಹಾಕು, ಇವತ್ತು ಮಿತಿಮೀರಿ ತಿಂದಿದ್ದೇನೆ ಎಂದು ಹೇಳುತ್ತಲೇ ಮಿತವಾಗಿ ಈಸ್ಕೊಂಡು ಈಗ ಗಟ್ಟಿಯಾದ ಮೊಸರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅವನು ಕಲಸಲು ಅದಕ್ಕೆ ತಕ್ಕಂತೆ ಅವಳು ಮಾವಿನಕಾಯಿ ತೊಕ್ಕನ್ನು ಬದಿಯಲ್ಲಿಟ್ಟಳು. ಅದನ್ನು ನೆಂಚ್ಕೊಂಡು ತಿಂದನು. ಸರ್ವ ಮೊದಲ ಬಾರಿ ಮೊಸರು ಮತ್ತು ಉಪ್ಪಿನಕಾಯಿ ತಿನ್ನುತ್ತಿರುವುದು ಇದೆ. ಅವನು ತಿನ್ನುವ ಮಾಂಸಾಹಾರಿ ಊಟಕ್ಕೆ ಕೊನೆಯಲ್ಲಿ ಇದೆಲ್ಲ ಅವನು ಊಹಿಸಿಕೊಂಡಿದ್ದೇ ಇರಲಿಲ್ಲ. ಅದೇ ರೀತಿ ಮನೆಯಲ್ಲೂ ಒಂದು ಸಲವೂ ಅವನು ಮೊಸರು ತಿಂದಿರಲಿಲ್ಲ. ಆದರೆ ಇಂದು ಯಾಕೆ ಅವಳು ಹೇಳಿದ್ದಕ್ಕೆ ಇವನು ತಿಂದ ಎಂದು ಇವನಿಗೆ ಅರ್ಥವಾಗಲಿಲ್ಲ. ಆದರೆ ಅದರ ರುಚಿ ಅವನ ನಾಲಿಗೆ, ಹೊಟ್ಟೆ ಮತ್ತು ಮನಸ್ಸನ್ನು ತಂಪಾಗಿಟ್ಟಿತ್ತು. ಊಟ ಮುಗಿದ ನಂತರ ಒಂದು ಪುಟ್ಟ ಬೌಲ್ನಲ್ಲಿ ಪೈನಾಪಲ್ ಕೇಸರಿ ಬಾತ್ ಹಾಕಿ ಅವಳು ಕೊಡಲು ಕೈ ತೊಳೆದುಕೊಂಡು ಆ ಬೌಲನ್ನು ತೆಗೆದುಕೊಂಡು ಮೆಲ್ಲನೆ ನಡೆಯುತ್ತಲೇ ಒಂದು ಚಮಚ ಬಾಯಿಗೆ ಹಾಕಿದನು. ಅದರ ರುಚಿ ಅವನನ್ನು ಮತ್ತಷ್ಟು ಬೆರಗುಗೊಳಿಸಿತು. ಹಾಗೆಯೇ ಹೋಗಿ ಅವನ ಅಮ್ಮನ ಬಳಿ ಕುಳಿತವನು, ಏನಮ್ಮ, ಈ ಹುಡುಗಿಯ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅನ್ಸುತ್ತೆ. ಏನೇ ತಿಂದರೂ ಅಷ್ಟು ತೃಪ್ತಿಯಾಗಿದೆ. ನನಗೆ ತುಂಬಾ ಇಷ್ಟವಾಯಿತು. ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ಮನೆಯಲ್ಲೇ ಮಧ್ಯಾಹ್ನ ಊಟ ಮಾಡುತ್ತೇನೆ. ಬೆಳಿಗ್ಗೆ ಟೈಮ್ ಇದ್ದರೆ ಮನೆಯಲ್ಲಿ ತಿನ್ನುತ್ತೇನೆ, ಇಲ್ಲಾಂದ್ರೆ ಹೊರಗಡೆ ತಿನ್ನುತ್ತೇನೆ. ಕಂಪಲ್ಸರಿ ಇನ್ನು ಮಧ್ಯಾಹ್ನ ನಾನು ಮನೆಯಲ್ಲೇ ಊಟ ಮಾಡುತ್ತೇನೆ ಎಂದು ಹೇಳಿ ಆ ಕೇಸರಿ ಬಾತನ್ನು ಅರ್ಧ ತಿಂದು ಕುಳಿತದ್ದನ್ನು ಟಿಪಾಯ್ ಮೇಲೆ ಇಟ್ಟವನ ದೃಷ್ಟಿ ಈಗ ಅವನ ಅಮ್ಮ ಅಪ್ಪನಿಗೆ ಕಾಫಿ ತರುತ್ತಿರುವ ಭೂಮಿಯ ಮೇಲೆ ಬಿತ್ತು. ಅದೇ ಸಮಯದಲ್ಲಿ ಮನೆಗೆ ಹೋದಳು ಸಹನಾ. ಆಟೋದವರನ್ನು ಹೊರಗೆ ನಿಲ್ಲಿಸಿ ಒಳಗೆ ಹೋದವಳು ಅವಳ ಅಮ್ಮನ ಬಳಿ ಹಣ ತೆಗೆದುಕೊಂಡು ಬಂದು ಆಟೋದವರಿಗೆ ಕೊಟ್ಟು ಒಳಗೆ ಹೋಗಲು ಅವಳ ಮುಖ ಬಾಡಿರುವುದು ಮತ್ತು ಅವಳ ಸ್ಕೂಟಿ ಇಲ್ಲದೆ ಆಟೋದಲ್ಲಿ ಬಂದಿರುವುದು ಅವಳ ಅಮ್ಮನಿಗೆ ಒಂದು ರೀತಿಯ ಆತಂಕವನ್ನು ಉಂಟು ಮಾಡಿತು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.